ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ ನೋಡಿ. ಇವತ್ತು ಸಾಬುದಾನಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ 1 ಗಂಟೆ ಆಯಿತು ತೊಳೆದು ನೆನೆಸಿಟ್ಟಿದ್ದೆ. ಇವು ನೆಂದವ. ಇದನ್ನು ಈಗ ಉಪ್ಪಿಟ್ಟು ಮಾಡ್ತೀನಿ. ಇದಕ್ಕೆ ಏನೇನು ಬೇಕಂದರೆ ಉಳ್ಳಾಗಡ್ಡಿ ಕೊಯ್ದಿಟ್ಟೀನಿ, ಅದಕ್ಕೆ ಕರಿಬೇವು ಇಟ್ಕೊಂಡಿನಿ. ಈಗ ಎಣ್ಣೆ ಕಾಯಕ್ಕಿಟ್ಟೀನಿ. ಒಗ್ಗರಣೆ ಹಾಕೋಕ್ಕೆ ಸಾಸಿವೆ ಜೀರಿಗೆ ಹಾಕ್ತೀನಿ ನೋಡಿ. ಹಾಕಿ ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಹಾಕ್ತಿಲ್ಲ, ಹಾಕಿ ಕರಿಬೇವು ಹಾಕಿ ಈಗ ಉಳ್ಳಾಗಡ್ಡೆ ಹಾಕ್ತೀನಿ. ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ. ಇದು ನೋಡಿ, ಹುಷಾರಿಲ್ಲದೆ ಇದ್ದವ್ರಿಗೆ ಮಾಡಿದರೆ ತುಂಬ ರುಚಿಯಾಗಿರ್ತದೆ. ಅವರು ಏನೂ ತಿಂದೇ ಇರೋರು ತಿಂತಾರೆ ಈ ಥರ ಮಾಡಿದರೆ. ನೀವು ಒಂದು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಉಳ್ಳಾಗಡ್ಡಿ ಎಲ್ಲ. ಹುಷಾರಿಲ್ಲದೆ ಇದ್ದವ್ರಿಗೆ ಅಂದರೆ ಬಾಯಿ ರುಚಿ ಇರಲ್ಲ, ಅವರಿಗೆ ಈ ಥರ ಮಾಡಿದರೆ ತಿಂತಾರೆ ಅವರು. ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬಾರ್ದು ಅಂತೇಳಿ ಹಾಕಿಲ್ಲ, ಅದಕ್ಕೆ ಒಣಮೆಣ್ಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೀನಿ. ಈ ಥರ ಮಾಡಿ ನಿಮ್ಮ ಮನೆಯಲ್ಲೂ ತಿಂದೇ ಇರೋನು ತಿಂತಾರೆ. ಸ್ವಲ್ಪ ಫ್ರೈ ಮಾಡ್ತೀನಿ. ಇಷ್ಟು ಫ್ರೈ ಆದಮೇಲೆ ಇಲ್ಲಿ ನೆನೆಸಿಟ್ಟಿದ್ವಲ್ಲ ಸಾಬುದಾನಿ, ಅವು ಹಾಕ್ತೇನೆ. ಇವು ಹಾಕಿ ಸಣ್ಣ ಉರಿಯಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಉರಿ ಜಾಸ್ತಿ ಹಚ್ಚಬಾರ್ದು, ಇಲ್ಲಾಂದರೆ ತಳ ಹತ್ಕೊಂತವೆಲ್ಲ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದಕ್ಕೆ ಅರಿಶಿನ ಏನು ಹಾಕಲ್ಲ, ಇಷ್ಟೇ, ಕಲರ್ ಏನು ಹಾಕಲ್ಲ. ಇದಾದಮೇಲೆ ಇದೊಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ. ಕೊನೆಗೆ ಇದು ಶೇಂಗಾದ ಪುಡಿ, ಅಂದರೆ ಮನೆಯಲ್ಲಿ ಕುಟ್ಟಿ ಇಟ್ಟಿರ್ತೀವಲ್ಲ ಪಲ್ಯಕ್ಕೆ ಹಾಕೋಕ್ಕೆ, ಅದನ್ನು ಈಗ ಇದಕ್ಕೆ ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಚಲೋ ಆಗ್ತದೆ ನೋಡಿ. ಇದೊಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಇದು ಕಲಿಸ್ಕೊಂಡು ನೋಡಿ ಹಾಕಬೇಕು. ಮತ್ತು ಇದನ್ನು 1-2 ನಿಮಿಷ ಕಲಸಿ ಒಂದು ಸ್ವಲ್ಪ ಮುಚ್ಚಿ ಇಡಬೇಕು. ಈಗ ಕಲಸಿದ್ದೀನಿ. 1-2 ನಿಮಿಷ ಮುಚ್ಚಿಟ್ರೆ ಅದೊಂದು ಸ್ವಲ್ಪ ಚಲೋ ಅಳ್ಕೊಂಡಂಗೆ ಆಗ್ತಾವೆಲ್ಲ, ಅಂದರೆ ಒಂದಕ್ಕೊಂದು ಹತ್ತಲಾರ್ದಂಗೆ ಇರ್ತಾವೆ. ಇದು ಫಸ್ಟ್ ನಾವು ತೊಳೆಯೋದ್ರಾಗೆ 2 ಸರ್ತಿ ನೀರು ಹಾಕಿ ತೊಳೆದಿಟ್ರೆ ಒಂದಕ್ಕೊಂದು ಹತ್ತಂಗಿಲ್ಲ, ಉದುರಾಗಿ ಆಗ್ತಾವೆ. ಈಗ ನೋಡಿ, ಮುಚ್ಚಿಟ್ರೆ ಕಲರ್ ಹೆಂಗೆ ಚೇಂಜ್ ಆಗ್ತಾವಂತ. ಬೆಳಗ್ಗೆ ಒಂದೂ ಇರಲ್ಲ, ಕಲರ್ ಸ್ವಲ್ಪ ಚೇಂಜ್ ಆಗ್ತಾವೆ. ಅಲ್ಲಿ ತನಕ ಸ್ವಲ್ಪ ಉಮ್ಗಾಯಿಸಿದ್ರೆ ಟೇಸ್ಟೂ ಚಲೋ ಬರ್ತಾವೆ, ಹಂಗೆ ಉದುರಾಗಿ ಬರ್ತಾವೆ ನೋಡಿ. ಈ ಥರ ಮಾಡಿ ಎಲ್ಲರೂ ತಿಂತಾರೆ ಇಷ್ಟಪಟ್ಟು. ನಿಮಗೂ ಇಷ್ಟ ಆಗ್ಯದ ಅಂತ ಅಂದ್ಕೊಂಡೀನಿ. ಇಷ್ಟ ಆದವರು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನಮ್ಗೆ ತುಂಬ ಮುಖ್ಯ, ಅದಕ್ಕೋಸ್ಕರ ಸಪೋರ್ಟ್ ಮಾಡಿ ಎಲ್ಲರೂ. ಈಗ ರೆಡಿ ಆಯಿತು. ಇದನ್ನು ಒಂದು ಸ್ವಲ್ಪ ಮುಚ್ಚಿ ಉರಿ ಆಫ್ ಮಾಡ್ತೀನಿ ಒಲೆನ. ಈಗ ತಿನ್ನೋಕ್ಕೆ ರೆಡಿ ಆಯಿತು ನೋಡಿ. ಇದು ಇಷ್ಟ ಆದರೆ ಸಾಕು. ಮುಂದಿನ ವೀಡಿಯೋದಾಗ ಸಿಗ್ತೀನಿ. ಬಾಯ್.